ಭಾರತ ಮಾಡಿರೋ ಅದೆಷ್ಟೋ ಉತ್ಪನ್ನಗಳನ್ನ ಬೇರೆ ದೇಶಗಳು ಸಾಲಲ್ಲಿ ತಗೋತಿದ್ದಾವೆ. ಇದಕ್ಕೆ ಹೊಸ ಉದಾಹರಣೆ UAE. ಯಾಕಂದ್ರೆ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಅಂತ ಜಗತ್ತಿನ ಬೆಸ್ಟ್ ಔಟ್ ಆಫ್ ಬೆಸ್ಟ್ ರಕ್ಷಣಾ ಟೆಕ್ನಾಲಜಿ ಸಿಗೋ ದೇಶಗಳ ಜೊತೆ ಡೀಲ್ ಮಾಡೋ UAE ಈಗ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಮತ್ತು ಆಕಾಶ ವ್ಯವಸ್ಥೆ ಮೇಲೆ ಇಂಟ್ರೆಸ್ಟ್ ತೋರಿಸಿದೆ. ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಗುರಣ್ಣವರ್. ಒಂದು ವಿಷಯ ಗೊತ್ತಾ, ಒಂದ್ ಕಾಲದಲ್ಲಿ ಭಾರತ ಅಂದ್ರೆ ಯುದ್ಧಕ್ಕೆ ಬೇಕಾಗೋ ಅನೇಕ ವೆಪನ್ಸ್ ನ ಬೇರೆ ದೇಶದಿಂದ ರಫ್ತು ಮಾಡ್ಕೊತಿತ್ತು. ವಿಮಾನ ಬೇಕಂದ್ರೂ ವಿದೇಶ, ಕ್ಷಿಪಣಿ ಬೇಕಂದ್ರೂ ವಿದೇಶ, ರಕ್ಷಣಾ ವ್ಯವಸ್ಥೆ ಬೇಕಂದ್ರೂ ವಿದೇಶ. ಅಷ್ಟು ಡಿಪೆಂಡೆಂಟ್ ಆಗ್ಬಿಟ್ಟಿದ್ವಿ ನಾವು. ಆದ್ರೆ ಈಗ ಟೈಮ್ ಚೇಂಜ್ ಆಗ್ಬಿಟ್ಟಿದೆ. ಈಗ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಭಾರತ ಮಾಡಿರೋ ಅದೆಷ್ಟೋ ಉತ್ಪನ್ನಗಳನ್ನ ಬೇರೆ ದೇಶಗಳು ಸಾಲಲ್ಲಿ ತಗೋತಿದ್ದಾವೆ. ಹೌದು, ಇದಕ್ಕೆ ಹೊಸ ಉದಾಹರಣೆ UAE. ಯಾಕಂದ್ರೆ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಅಂತ ಜಗತ್ತಿನ ಬೆಸ್ಟ್ ಔಟ್ ಆಫ್ ಬೆಸ್ಟ್ ರಕ್ಷಣಾ ಟೆಕ್ನಾಲಜಿ ಸಿಗೋ ದೇಶಗಳ ಜೊತೆ ಡೀಲ್ ಮಾಡೋ UAE ಈಗ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಮತ್ತು ಆಕಾಶ ವ್ಯವಸ್ಥೆ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದೆ. ಇದು ಕೇವಲ ಒಂದು ಡೀಲ್ ಆಗ್ಬೋದು ಅನ್ನೋ ಸುದ್ದಿ ಅಲ್ಲ. ಇದರ ಅರ್ಥ ಏನ್ ಗೊತ್ತಾ, ಜಗತ್ತೀಗ ಭಾರತೀಯ ರಕ್ಷಣಾ ತಂತ್ರಜ್ಞಾನವನ್ನ ಸೀರಿಯಸ್ ಆಗಿ ನೋಡಕ್ ಶುರು ಮಾಡಿದೆ. ಹೌದು, ಇವಾಗ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನಪ್ಪಾ ಅಂತಂದ್ರೆ, UAE ಯಾವ್ದಾದ್ರು ಒಂದು ದೇಶ ಹೇಳಿದ ತಕ್ಷಣ ಆಯುಧನ ಖರೀದಿ ಮಾಡುವಂತ ದೇಶ ಅಲ್ಲ. ಅದು ತುಂಬಾ ಲೆಕ್ಕ ಹಾಕಿ, ತುಂಬಾ ಟೆಸ್ಟಿಂಗ್ ಮಾಡಿ ಎಲ್ಲವೂ ಓಕೆ ಆದ್ರೆ ಮಾತ್ರ ಡೀಲ್ ಮಾಡುತ್ತೆ. ಯಾಕಂದ್ರೆ ಈಗ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಈ ಇರಾನ್ ವಿಷಯ ಇರ್ಬೋದು, ಕೆಂಪು ಸಮುದ್ರ ವಿಷಯ ಇರ್ಬೋದು, ಈಗ ಅವ್ರಿಗೂ ಭದ್ರತಾ ಅನ್ನೋದು ತುಂಬಾ ಮುಖ್ಯ ಆಗಿರುವಂತ ಅಂಶ. ಸೊ ಅಂತಹ ದೇಶ ಈಗ ಭಾರತದ ಬ್ರಹ್ಮೋಸ್ ಬಗ್ಗೆ ಯೋಚನೆ ಮಾಡ್ತಿದೆ ಅಂದ್ರೆ ಇದು ಭಾರತದ ಪಾಲಿಕೆ ಸಣ್ಣ ವಿಷಯ ಅಲ್ಲ. ಈಗ ಬ್ರಹ್ಮೋಸ್ ಬಗ್ಗೆ ಮಾತಾಡೋಣ. ನಾವು ಆಗಾಗ ಬ್ರಹ್ಮೋಸ್ ಅಂತ ಕೇಳ್ತಿರ್ತೀವಿ. ಆದ್ರೆ ಅದ್ರಲ್ಲಿ ಸ್ಪೆಷಲ್ ಏನಿದೆ? ಮೊದಲನೇದು ಅದ್ರ ಸ್ಪೀಡು. ಇದು ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿ. ಅಂದ್ರೆ ಶತ್ರುಗಳಿಗೆ ರಿಯಾಕ್ಟ್ ಮಾಡೋ ಅವಕಾಶನೇ ಕೊಡಲ್ಲ. ಅಷ್ಟು ವೇಗದಲ್ಲಿ ಹೋಗಿ ಗುರಿ ಹಿಡಿಯುತ್ತಿದ್ದು. ಕಡಿಮೆ ಎತ್ತರದಲ್ಲಾರುತ್ತೆ, ರಡಾರ್ಗಳಿಗೆ ಸುಲಭವಾಗಿ ಸಿಗಲ್ಲ. ಅದಕ್ಕಾಗಿ ಇದನ್ನ ಜಗತ್ತಿನ ಅತ್ಯುತ್ತಮ ಕ್ಷಿಪಣಿಗಳಲ್ಲಿ ಒಂದಂತೇಳಿ ಕನ್ಸಿಡರ್ ಮಾಡ್ತಾರೆ. ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಏನ್ ಗೊತ್ತಾ, ಬ್ರಹ್ಮೋಸ್ ಅನ್ನೋದು ಒಂದೇ ಕಡೆ ಬಳಸೋ ಕ್ಷಿಪಣಿ ಅಲ್ಲ. ಭೂಸೇನೆಯಲ್ಲಿ ಬಳಸ್ಬೋದು, ನೌಕಾಪಡೆಯಲ್ಲಿ ಬಳಸ್ಬೋದು, ವಾಯುಪಡೆಯಲ್ಲೂ ಕೂಡ ಬಳಸ್ಬೋದು. ಅಂದ್ರೆ ಯುದ್ಧ ಭೂಮಿಯಲ್ಲಿ ಯಾವ ಪರಿಸ್ಥಿತಿ ಬಂದರೂ ಅದಕ್ಕೆ ತಕ್ಕಂತೆ ಬಳಸ್ಬೋದು. ಅದೇ ಕಾರಣಕ್ಕೆ ಈಗ ಹಲವು ದೇಶಗಳು ಈ ಬ್ರಹ್ಮೋಸ್ ಮೇಲೆ ಕಣ್ಣಾಗಿದೆ. ಇನ್ನು UAE ಕಣ್ಣು ಬ್ರಹ್ಮೋಸ್ ಮೇಲೆ ಮಾತ್ರ ಅಲ್ಲ, ಆಕಾಶ್ ಅನ್ನೋ ಭಾರತದ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೂ ಬಿದ್ದಿದೆ. ಇತ್ತೀಚಿನ ಯುದ್ಧಗಳು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಆಮೇಲೆ ಒಂದು ವಿಷಯನೂ ಕಲಿಸ್ತಿದ್ದೇವೆ ನಮಗೆ. ಯಾವ ತರ ಅಂತಂದ್ರೆ, ಕೇವಲ ಕ್ಷಿಪಣಿ ಇದ್ರೆ ಸಾಕಾಗಲ್ಲ. ಸರಿಯಾದ ಸಮಯಕ್ಕೆ ಸರಿಯಾದ ಮಾಹಿತಿ ಕೊಡಬೇಕು. ಯಾವ ದಿಕ್ಕಿನಿಂದ ಯಾವ ತರ ದಾಳಿ ಬರ್ತಿದೆ, ಯಾರು ರಿಯಾಕ್ಟ್ ಮಾಡಬೇಕು, ಹೆಂಗ್ ರಿಯಾಕ್ಟ್ ಮಾಡಬೇಕು, ಮೊದಲು ಯಾವ ಗುರಿನ ಹೊಡಿಬೇಕು, ಇವೆಲ್ಲವನ್ನ ಒಂದೇ ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಮಾಡೋ ಕೆಲಸ ಆಕಾಶ ಮಾಡುತ್ತೆ. ಈ ವ್ಯವಸ್ಥೆಯನ್ನ ಡೆವಲಪ್ ಮಾಡ್ತಿದ್ದು BEL. ಈ ಭಾರತದ ಡಿಫೆನ್ಸ್ ಟೆಕ್ನಾಲಜಿಲಿ BEL ಒಂದು ಅತ್ಯುತ್ತಮ ಪ್ರಮುಖ ಕಂಪನಿ. ರಡಾರ್ನಿಂದ ಹಿಡಿದು ಕಮಾಂಡ್ ಸಿಸ್ಟಮ್ ವರೆಗೂ ಸಾಕಷ್ಟು ತಂತ್ರಜ್ಞಾನಗಳನ್ನ ಅಂದ್ರೆ ಟೆಕ್ನಾಲಜಿನ ಈ ಕಂಪನಿ ಡೆವಲಪ್ ಮಾಡ್ತಿದೆ. ಇದೀಗ ಭಾರತ ಮತ್ತು UAE ಎರಡು ಮಾತುಕತೆ ನಡೀತಿದೆ. ಇನ್ನೂ ಫೈನಲ್ ಡೀಲ್ ಆಗಿಲ್ಲ. ಆದರೆ ಸುದ್ದಿ ಏನಂದ್ರೆ, ಕೇವಲ ಖರೀದಿ ಮಾತ್ರ ಅಲ್ಲ, ಮುಂದೆ ಎರಡೂ ದೇಶ ಸೇರಿ ಹೊಸ ಟೆಕ್ನಾಲಜಿ ಡೆವಲಪ್ ಮಾಡುವಂತ ಬಗ್ಗೆ ಡಿಸ್ಕಸ್ ಮಾಡ್ತಿದೆ ಅನ್ನೋದು ಸುದ್ದಿ. ಒಂದ್ ವೇಳೆ ಅದು ನಿಜ ಆದ್ರೆ ಅದು ಭಾರತದ ಪಾಲಿಗೆ ಮಾತ್ರ ದೊಡ್ಡ ಮೈಲಿಗಲ್ಲಂತಾನೆ ಹೇಳ್ಬೋದು. ಈ ಹಂತಕ್ಕೆ ಭಾರತ ಸಡನ್ ಆಗಿ ಬಂದಿಲ್ಲ. ಈ DRDO, BEL ಎಲ್ಲರೂ ಸೇರಿ ಹಲವಾರು ವರ್ಷಗಳು ಸೇರಿ ಒಂದು ದೊಡ್ಡ ಕೆಲಸವನ್ನು ಮಾಡಿ ಈ ಒಂದು ಹಂತಕ್ಕೆ ತಂದಿದ್ದಾರೆ. ಒಂದ್ ಕಾಲದಲ್ಲಿ ವಿದೇಶಗಳಿಂದ ಆಯುಧ ಖರೀದಿ ಮಾಡುತ್ತಿದ್ದ ಭಾರತ ಇಂದು ಬ್ರಹ್ಮೋಸ್, ಆಕಾಶ್, ಪಿನಾಕ, ತೇಜಸ್ನಂತಹ ಸ್ವದೇಶಿ ರಕ್ಷಣಾ ಉತ್ಪನ್ನಗಳನ್ನ ಜಗತ್ತಿಗೆ ಕೊಂಡೊಯ್ತಿದೆ. ಇದು ಮೊದಲ ಸಲವೂ ಅಲ್ಲ. ಮೊದಲು ಫಿಲಿಪೈನ್ಸ್ ಭಾರತದಿಂದ ಬ್ರಹ್ಮೋಸ್ ಖರೀದಿ ಮಾಡಿತ್ತು. ಅದಾದ ನಂತರ ಅರ್ಮೇನಿಯಾ ಭಾರತದ ರಕ್ಷಣಾ ಉತ್ಪನ್ನಗಳ ಮೇಲೆ ವಿಶ್ವಾಸ ಇಟ್ಟಿತ್ತು. ಈಗ UAE ಆಸಕ್ತಿ ತೋರಿಸ್ತಿದೆ. ಇದ್ರ ಜೊತೆಗೆ
ಇಂಡೋನೇಷ್ಯಾ ಸೇರಿದಂತೆ ಇನ್ನು ಹಲವಾರು ದೇಶಗಳು ಭಾರತದ ಜೊತೆಗೆ ಮಾತುಕತೆ ನಡೆಸ್ತಿದೆ. ಹಾಗಾಗಿ ಒಂದು ಮಾತು ಈಗ ಸ್ಪಷ್ಟವಾಗಿ ಹೇಳ್ಬೋದು ನಾವು, ಒಂದ್ ಕಾಲದಲ್ಲಿ ಜಗತ್ತಿನ ಬಳಿ ಆಯುಧನ ಖರೀದಿ ಮಾಡ್ತಿದ್ದ ಭಾರತ ಇವತ್ತು ಜಗತ್ತಿಗೆ ಆಯುಧಗಳನ್ನು ಕೊಡ್ತಿದೆ, ಅಂದ್ರೆ ವೆಪನ್ಸ್ ಕೊಡ್ತಿದೆ. ಮುಂದಿನ ದಿನಗಳಲ್ಲಿ ಈ ಪಟ್ಟಿ ಇನ್ನೂ ದೊಡ್ಡದಾಗಬಹುದು. ಯಾಕಂದ್ರೆ ಭಾರತ ಈಗ ಕೇವಲ ಒಂದು ದೊಡ್ಡ ಮಾರುಕಟ್ಟೆ ಅಲ್ಲ, ಜಾಗತಿಕ ರಕ್ಷಣಾ ಕ್ಷೇತ್ರದಲ್ಲಿ ಎಲ್ಲರೂ ಗಮನಿಸುವ ಪ್ರಮುಖ ಆಟಗಾರರಾಗಿ ಹೊರಹೊಮ್ಮುತ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಮತ್ತು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿಸಿದ್ರೆ ಇಂತಹ ನೈಜ ಮತ್ತು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.